ಹಾಯ್, ಸೆಕೆಂಡ್ ಪಿ ಯು ಸಿ ಎರಡನೇ ಬೋರ್ಡ್ ಎಕ್ಸಾಮ್ ಏನಿದೆ ಇದು ಮೊದಲನೇ ಬೋರ್ಡ್ ಎಕ್ಸಾಮ್ಗಿಂತ ಈಸಿ ಇರತ್ತಾ ಅಥವಾ ಡಿಫಿಕಲ್ಟ್ ಇರತ್ತಾ? ನಂತರ ಮಾಡೆಲ್ ಕ್ವಶನ್ ಪೇಪರ್ ಇಂದ ಕ್ವಶನ್ಸ್ ಅನ್ನ ಕೇಳ್ತಾರ, ಬ್ಲೂ ಪ್ರಿಂಟ್ ಮತ್ತೆ ಬರತ್ತಾ? ಈ ರೀತಿ ಹಲವಾರು ಕ್ವಶನ್ಸ್ ನ ನೀವು ಹಿಂದಿನ ವಿಡಿಯೋ ಏನಿತ್ತು, ಈ ಹಿಂದೆ ಅಪ್ಲೋಡ್ ಮಾಡಿದಂತಹ ವಿಡಿಯೋ ಎರಡನೇ ಬೋರ್ಡ್ ಎಕ್ಸಾಮ್ ಬಗ್ಗೆ ನಿಮ್ಗೆ ಹೇಳಿದ್ನಲ್ವಾ, ಅದ್ರೊಳಗಡೆ ನಿಮ್ಗೆ ಡೌಟ್ ಇದ್ರೆ ಕ್ವಶನ್ ಕೇಳಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡ್ತೀನಿ ಅಂತ. ಸೊ ಈಗ ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಮೊದಲನೇ ಬೋರ್ಡ್ ಎಕ್ಸಾಮ್ಗಿಂತ ಈಸಿ ಇರತ್ತಾ ಅಥವಾ ಡಿಫಿಕಲ್ಟ್ ಇರುತ್ತಾ? ಈ ಕ್ವಶನ್ಗೆ ಆನ್ಸರ್ ಹೇಳೋದಾದ್ರೆ, ಮೊದಲನೇ ಬೋರ್ಡ್ ಎಕ್ಸಾಮ್ ನಲ್ಲಿ ಏನು ಡಿಫಿಕಲ್ಟಿ ಲೆವೆಲ್ ಇತ್ತು ಅದೇ ರೀತಿ ಡಿಫಿಕಲ್ಟಿ ಲೆವೆಲ್ ಇದರಲ್ಲೂ ಇರುತ್ತೆ. ಅಂದ್ರೆ ಸಬ್ಜೆಕ್ಟ್ ಯಾವುದೇ ಆಗಿರಲಿ, ಕನ್ನಡ ಆಗಿರಲಿ, ಇಂಗ್ಲಿಷ್ ಆಗಿರಲಿ, ಅಕೌಂಟೆನ್ಸಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಯಾವುದೇ ಒಂದು ಸಬ್ಜೆಕ್ಟ್ ಆಗಿರಲಿ ಅಥವಾ ಲ್ಯಾಂಗ್ವೇಜಸ್ ಆಗಿರಲಿ, ಅದರಲ್ಲಿ ಡಿಫಿಕಲ್ಟಿ ಲೆವೆಲ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಕ್ವಶನ್ ಪೇಪರ್ ಅಲ್ಲಿ 40% ಈಸಿ ಕ್ವಶನ್ಸ್ ಇರುತ್ತೆ, ತುಂಬಾ ಈಸಿ ಕ್ವಶನ್ಸ್. ಯಾಕಂದ್ರೆ ವಿದ್ಯಾರ್ಥಿಗಳು ಪಾಸ್ ಆಗಲಿ ಅಂತ ಕೂಡ ಅದಕ್ಕೋಸ್ಕರ 40% 40% ಈಸಿ ಕ್ವಶನ್ಸ್ ಇರುತ್ತೆ, ಹಾಗೆ 40% ಎವರೇಜ್ ಕ್ವಶನ್ಸ್ ಇರುತ್ತೆ. ಅಂದ್ರೆ ನೀವು ಅದಕ್ಕೆ ಸ್ವಲ್ಪ ಎಫರ್ಟ್ ಹಾಕಬೇಕು, ಆವಾಗ ನೆನಪಲ್ಲಿ ಇರುತ್ತೆ ಆ ರೀತಿ ಕ್ವಶನ್ಸ್. ನಂತರ 20% ಡಿಫಿಕಲ್ಟ್ ಕ್ವಶನ್ಸ್ ಅಥವಾ ಈ ಹಾಟ್ಸ್ ಕ್ವಶನ್ ಏನಿತ್ತು, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ರಿಲೇಟೆಡ್ ಕ್ವಶನ್ಸ್, ಆ ರೀತಿ 20% ಇರುತ್ತೆ. ಓಕೆನಾ? ಈಗ ಮಾಡೆಲ್ ಕ್ವಶನ್ ಪೇಪರ್ ಇಂದ ಹಲವಾರು ಕ್ವಶನ್ಸ್ ರಿಪೀಟ್ ಆಯಿತು ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲಿ, ಅದರಿಂದ ನಿಮ್ಗೆ ಏನಿರುತ್ತೆ, ಕ್ವಶನ್ ಪೇಪರ್ ಆಲ್ಮೋಸ್ಟ್ ಈಸಿ ಅಂತ ಇರುತ್ತೆ. ಬಟ್ ಕ್ವಶನ್ ಪೇಪರ್ ಡಿಫಿಕಲ್ಟ್ ಯಾವ ರೀತಿ ಅಂತ ಹೇಳಿದ್ರೆ 40% ಈಸಿ, 40% ಎವರೇಜ್, 20% ಡಿಫಿಕಲ್ಟ್ ಕ್ವಶನ್. ಇದೇ ರೀತಿ ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲೂ ಕೂಡ ಕ್ವಶನ್ ಪೇಪರ್ ನ ಪ್ರಿಪೇರ್ ಮಾಡಿದ್ರು. ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲೂ ಕೂಡ ಡಿಫಿಕಲ್ಟಿ ಲೆವೆಲ್ ಇದೇ ರೀತಿ ಇರುತ್ತೆ. ಏನಲ್ಲಿ 40% ಈಸಿ, 40% ಎವರೇಜ್, 20% ಡಿಫಿಕಲ್ಟ್ ಕ್ವಶನ್ಸ್. ಈಗ ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲೂ ಕೂಡ ಮಾಡೆಲ್ ಕ್ವಶನ್ ಪೇಪರ್ ಕ್ವಶನ್ಸ್ ಬರುತ್ತಾ ನೀವು ಕೇಳೋದಾದ್ರೆ ಬರುತ್ತೆ. ಈಗ ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ನೋಡಿದ್ರಲ್ಲ ನೀವು, ತುಂಬಾ ಕ್ವಶನ್ಸ್ ರಿಪೀಟ್ ಆಗಿದ್ದು, ಮಾಡೆಲ್ ಕ್ವಶನ್ ಪೇಪರ್ ಏನಿತ್ತು ಅದರಿಂದ ಹಲವಾರು ಕ್ವಶನ್ಸ್ ಬಂದಿತ್ತು. ಅದೇ ರೀತಿ ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲೂ ಕೂಡ ಮಾಡೆಲ್ ಕ್ವಶನ್ ಪೇಪರ್ ಇಂದ ಕ್ವಶನ್ಸ್ ಬರುತ್ತೆ. ಸೊ ನೀವು ಎರಡನೇ ಬೋರ್ಡ್ ಎಕ್ಸಾಮ್ ಪ್ರಿಪೇರ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ರೆ ಈಗಿಂದನೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ, ನಂತರ ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನು ಸಾಲ್ವ್ ಮಾಡಿ, ಹಾಗೆ ಮೊದಲನೇ ಬೋರ್ಡ್ ಎಕ್ಸಾಮ್ ಏನಾಯ್ತು ಅದರ ಕ್ವಶನ್ ಪೇಪರ್ಸ್ ಅನ್ನು ಕೂಡ ಸಾಲ್ವ್ ಮಾಡಿ, ಹಾಗೆ ಅದ್ರ ಹಿಂದೆ ಈ ಎರಡು ಪ್ರಿಪರೇಟರಿ ಎಕ್ಸಾಮ್ ನಡೆಸಿದ್ರು, ಆ ಪ್ರಿಪರೇಟರಿ ಎಕ್ಸಾಮ್ ನ ಕ್ವಶನ್ ಪೇಪರ್ಸ್ ಕೂಡ ಸಾಲ್ವ್ ಮಾಡಿ ಈ ಎರಡನೇ ಬೋರ್ಡ್ ಎಕ್ಸಾಮ್ಗೆ ಹೋದ್ರ ನಂತರ ಅಪ್ಲೈ ಮಾಡಿದ್ರೆ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಂತರ ಎರಡನೇ ಬೋರ್ಡ್ ಎಕ್ಸಾಮ್ಗೆ ಅಂತ ಸೆಪರೇಟ್ ಆಗಿ ಮಾಡೆಲ್ ಕ್ವಶನ್ ಪೇಪರ್ ರಿಲೀಸ್ ಮಾಡ್ತಾರ ಅಂತ ನೀವು ಕೇಳೋದಾದ್ರೆ ಇಲ್ಲ. ಮೊದಲನೇ ಬೋರ್ಡ್ ಎಕ್ಸಾಮ್ಗೆ ಏನು ಮಾಡೆಲ್ ಕ್ವಶನ್ ಪೇಪರ್ಸ್ ಯೂಸ್ ಮಾಡಿದ್ರು ಅಥವಾ ರಿಲೀಸ್ ಮಾಡಿದ್ರು, ಅದನ್ನೇ ನೀವು ಎರಡನೇ ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್ಗೆ ಯೂಸ್ ಮಾಡ್ಕೋಬೇಕು. ನಂತರ ಎರಡನೇ ಬೋರ್ಡ್ ಎಕ್ಸಾಮ್ ಬ್ಲೂ ಪ್ರಿಂಟ್ ಯಾವುದು, ಮತ್ತೊಮ್ಮೆ ಬ್ಲೂ ಪ್ರಿಂಟ್ ರಿಲೀಸ್ ಮಾಡ್ತಾರ ಅಥವಾ ಈ ಹಿಂದೆ ಏನು ಬ್ಲೂ ಪ್ರಿಂಟ್ ರಿಲೀಸ್ ಮಾಡಿದ್ರು ಅದನ್ನೇ ಫಾಲೋ ಮಾಡ್ತಾರ ಅಂತ ನೀವು ಕೇಳೋದಾದ್ರೆ, ಈ ಹಿಂದೆ ಏನು ಬ್ಲೂ ಪ್ರಿಂಟ್ ರಿಲೀಸ್ ಮಾಡಿದ್ರು ಮೊದಲನೇ ಬೋರ್ಡ್ ಎಕ್ಸಾಮ್ಗೆ ಅದನ್ನೇ ಫಾಲೋ ಮಾಡ್ತಾರೆ ಮತ್ತು ಈ ಹಿಂದೆ ರಿಲೀಸ್ ಮಾಡಿದಂತಹ ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡ್ತಾರೆ. ಸೊ ಅದನ್ನ ನೀವು ಎರಡನೇ ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್ಗೆ ಯೂಸ್ ಮಾಡ್ಕೋಬೇಕು. ಓಕೆನಾ? ನಂತರ ಈಗ ಮಾಡೆಲ್ ಕ್ವಶನ್ ಪೇಪರ್ ಅಂತ ಕ್ವಶನ್ ಬರುತ್ತೆ ಅಂತ ಕೇಳಿದ್ರೆ ಅದಕ್ಕೂ ಕೂಡ ಆನ್ಸರ್ ಹೇಳಾಯ್ತು. ನಂತರ ಕೆಲವು ವಿದ್ಯಾರ್ಥಿಗಳು ಆನ್ಲೈನ್ ಅಲ್ಲಿ ಹೇಗೆ ಅಪ್ಲೈ ಮಾಡೋದು ನಮಗೆ ಟ್ಯೂಟೋರಿಯಲ್ ಬೇಕು ಅಂತ ಕೇಳಿದ್ರಿ. ವಿಡಿಯೋ ಪ್ರೊವೈಡ್ ಮಾಡ್ತೀನಿ, ಬಟ್ ಎರಡನೇ ಬೋರ್ಡ್ ಎಕ್ಸಾಮ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಬೇಕಲ್ವಾ? ಸ್ಟಾರ್ಟ್ ಆದಾಗ ಅವರು ಲಿಂಕ್ ಪ್ರೊವೈಡ್ ಮಾಡ್ತಾರೆ ಆನ್ಲೈನ್ ಅಪ್ಲೈ ಮಾಡೋದಕ್ಕೆ. ಸೊ ಅದು ಸ್ಟಾರ್ಟ್ ಆದ ನಂತರ ನಿಮಗೆ ಟ್ಯೂಟೋರಿಯಲ್ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ಓಕೆ? ನಂತರ ಒಂದು ಸಬ್ಜೆಕ್ಟ್ ನ ಎಕ್ಸಾಮ್ ಅನ್ನ ಬರಿಬಹುದಾ ಅಂತ ಕೇಳಿದ್ರಿ. ಅಂದ್ರೆ ಎರಡನೇ ಎಕ್ಸಾಮ್ಗೆ ಅಪ್ಲೈ ಮಾಡ್ತೇವೆ ಅಂತ ಹೇಳಿದ್ರೆ ಒಂದು ಸಬ್ಜೆಕ್ಟ್ ನ ಎಕ್ಸಾಮ್ ಬರೋದಕ್ಕೆ ಅವಕಾಶ ಇರತ್ತಾ ಅಥವಾ ಎಲ್ಲ ಸಬ್ಜೆಕ್ಟ್ ನ ಎಕ್ಸಾಮ್ ಬರಿಬೇಕಾಗತ್ತಾ ಅಂತ ನಿಮ್ಮ ಕ್ವಶನ್ ಆಗಿತ್ತು. ಒಂದೇ ಸಬ್ಜೆಕ್ಟ್ ನ ಎಕ್ಸಾಮ್ ಬೇಕಿದ್ರೆ ನೀವು ಬರಿಬಹುದು. ಅಂದ್ರೆ ಈಗ ಯಾವುದೋ ಒಂದು ಸಬ್ಜೆಕ್ಟ್ ಫೇಲ್ ಆಗಿದ್ರೆ ಅದೊಂದೇ ಸಬ್ಜೆಕ್ಟ್ ನ ಎಕ್ಸಾಮ್ ಅನ್ನ ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಬರಿಬಹುದು. ಅಥವಾ ನೀವೀಗ ಎಲ್ಲ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿದ್ದೀರಾ, ಬಟ್ ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿದೆ ಅಥವಾ ಎರಡು ಸಬ್ಜೆಕ್ಟ್ ಅಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿದೆ, ಈಗ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ನೀವೀಗ. ಆ ರೀತಿ ಇದ್ರೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಒಂದು ಅಥವಾ ಎರಡು ಸಬ್ಜೆಕ್ಟ್ ನ ಎಕ್ಸಾಮ್ ನೀವು ಬರಿಬಹುದು, ಅಥವಾ ನಿಮ್ಗೆ ಎಲ್ಲ ಸಬ್ಜೆಕ್ಟ್ ಎಕ್ಸಾಮ್ ಬರಿಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಬರಿಬಹುದು, ಅವಕಾಶ ಇರುತ್ತೆ. ನಂತರ ಎರಡನೇ ಬೋರ್ಡ್ ಎಕ್ಸಾಮ್ ಬರೆದ್ರೆ ಮಾರ್ಕ್ಸ್ ಕಾರ್ಡಲ್ಲಿ ಏನಾದ್ರು ಸ್ಟಾರ್ ಮಾರ್ಕ್ ಬರತ್ತಾ ಅಂತ ಕೇಳ್ತಾ ಇದ್ರಿ. ಆ ರೀತಿ ಏನೂ ಬರಲ್ಲ. ಓಕೆ? ನೀವು ಎರಡನೇ ಬೋರ್ಡ್ ಎಕ್ಸಾಮ್ ಬರೆದ್ರೆ ಅಲ್ಲಿ ರಿಪೀಟರ್ ಅಂತ ಕೂಡ ಮೆನ್ಷನ್ ಆಗಲ್ಲ, ಹಾಗೆ ಸ್ಟಾರ್ ಮಾರ್ಕ್ ಕೂಡ ಬರಲ್ಲ. ಮತ್ತು ಡೌಟ್ಸ್ ಇರುತ್ತೆ ನಿಮಗೆ ಎರಡನೇ ಬೋರ್ಡ್ ಎಕ್ಸಾಮ್ ಬಗ್ಗೆ. ಸೊ ಅದನ್ನು ಕೂಡ ಸಾಲ್ವ್ ಮಾಡಿ ವಿಡಿಯೋನ ಪ್ರೊವೈಡ್ ಮಾಡ್ತೀನಿ. ಸೊ ಮತ್ತೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಸಿಗೋಣ ಹಾಗಿದ್ರೆ ಮುಂದೆ ವಿಡಿಯೋದಲ್ಲಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.